ಆಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು. ಸಂಜೆ ಆಗುವಾಗ ಉಂಟಲ್ಲ, ಒಳ್ಳೆ ಒಂದು ಬಿಸಿ ಬಿಸಿ ಬೋಂಡ ತಿನ್ನಲಿಕ್ಕೆ ಸಿಕ್ಕಿರೋ ಒಳ್ಳೆದಿತ್ತು ಮಾರೆ ಅಂತ ನೆನಪಾಗ್ತದೆ. ಅಂಥವರಿಗೆ ಈ ಬೋಂಡ ಮಾಡಿಕೊಡಿ ಆಯಿತಾ. ಇದು ರೆಗ್ಯುಲರ್ ಬೋಂಡ ಅಲ್ಲ, ತುಂಬ ಸ್ಪೆಷಲ್ ಬೋಂಡ, ಅಷ್ಟೇ ಈಸಿ ಕೂಡ. 5 ನಿಮಿಷದಲ್ಲಿ ನಿಮ್ಗೆ ಇದು ಮಾಡಿಕೊಡ್ಬೋದು. ಹಾಗಾದರೆ ವಿಡಿಯೋ ಕಂಪ್ಲೀಟಾಗಿ ಕೊನೆ ತನಕ ನೋಡಿ, ಮಿಸ್ ಮಾಡದೆ. ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತಾ. ಆಗ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಶನ್ ಬರ್ತದೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಹೆಲೋ, ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಾತ್ರ ನಾರ್ಮಲ್ ಬೋಂಡ ಅಲ್ಲ ಆಯಿತಾ, ತುಂಬ ಸ್ಪೆಷಲ್ ಬೋಂಡ ಇದು. ಇದನ್ನು ಒಂದ್ಸಲ ನೀವು ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ಸಹ ಉಂಟಲ್ಲ ಮತ್ತೆ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಿ ಒಂದು ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ನಾನು. ಇದಕ್ಕಿನ್ನು ಎಲ್ಲ ಮಸಾಲೆ ಹಾಕ್ತಾ ಹೋಗುವ. 1 ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಖಾರ ಯಾರಿಗೆಲ್ಲ ಜಾಸ್ತಿ ಬೇಕು ಅಂತ ಉಂಟು ನೋಡಿ, ಅವರು ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಚಿಟಿಗೆ ಅರಿಶಿನ ಪುಡಿ. ಇದಾದಮೇಲೆ 1 ಸ್ಪೂನ್ ಕೊತ್ತಂಬರಿ ಹುಡಿ, ಅಂದರೆ ಧನಿಯಾ ಹುಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ. ಮನೆಯಲ್ಲಿ ಇದು ಇಲ್ಲ ಅಂತ ಇದ್ದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ, ಆಪ್ಷನಲ್ ಇದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕಲ್ವ. ಇದಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಮಾಡ್ತಾ ಹೋಗಿ. ತುಂಬ ತೆಳು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗಬಾರ್ದು. ನೋಡ್ತಾ ನೀರನ್ನು ಮಿಕ್ಸ್ ಮಾಡ್ತಾ ಹೋಗಿ ಹೀಗೆ. ನೆಕ್ಸ್ಟ್ ಉಂಟಲ್ಲ, ನಾನಿಲ್ಲಿ ಒಂದು 3 ಬಟಾಟೆ ಅಂದರೆ ಆಲೂಗೆಡ್ಡೆಯನ್ನು ಬೇಯಿಸಿಟ್ಟುಕೊಂಡಿದ್ದೇನೆ. ಆಲ್ರೆಡಿ ಬೇಯಿಸಿ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನಿನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆಂದ ಸ್ಮ್ಯಾಶ್ ಮಾಡಿಕೊಳ್ಳುವ. ಇದಕ್ಕೆ ಮೇನ್ ಬೇಕಿರೋದು ಬಟಾಟೆನೇ. ನೀವು ಆಲೂಗೆಡ್ಡೆ ಬೋಂಡ ಅದೆಲ್ಲ ತಿಂದಿರ್ತೀರಲ್ವ, ಇದನ್ನು ಈ ಥರ ಮಾಡಿ ನೋಡಿ ಅಂತ, ಇದೊಂದು ಸ್ಪೆಷಲ್ ಉಂಟು. ಹಾಗೆ ಇದನ್ನೀಗ ಇಷ್ಟು ಚೆಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನಲ್ಲ, ಇನ್ನು ಇದಕ್ಕೆಲ್ಲ ಐಟಮ್ಸ್ ಹಾಕ್ಕೊಳ್ಳೋದು ನಾವು. ಇಲ್ಲಿ 1 ಕಪ್ಪಷ್ಟು ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೀರುಳ್ಳಿ ಹಾಕ್ಕೊಳ್ಳಿ. ಅದರ ಮೇಲೆ ಶುಂಠಿ ಬೆಳ್ಳುಳ್ಳಿ, ಇದು ನಾನು ಜಜ್ಜಿಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಉಂಟಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟಾದ ಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟು ಹಾಕಿ ಉಂಟಲ್ಲ ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಕೈಯಲ್ಲಿ ಆದಷ್ಟು ಮಿಕ್ಸ್ ಮಾಡಿದರೆ ಒಳ್ಳೆಯದು. ನಿಮಗೆ ಇಷ್ಟ ಇಲ್ಲ, ಸ್ಪೂನ್ ಬೇಕು ಅಂತಿದ್ರೆ ಅದನ್ನು ಸಹ ಯೂಸ್ ಮಾಡಿಕೊಳ್ಬೋದು, ತೊಂದರೆ ಇಲ್ಲ. ಹೀಗೆ ಇದನ್ನು ಚೆಂದ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲ ಮಸಾಲೆ ಕಂಪ್ಲೀಟ್ ಮಿಕ್ಸ್ ಆದ ಮೇಲೆ ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿ ಮತ್ತೆ ಕಲಸಿಟ್ಟುಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಿರೋದಂದರೆ ಬ್ರೆಡ್. ಮನೆಯಲ್ಲೆಲ್ಲ ಬ್ರೆಡ್ ಉಳಿದಿರ್ತದಲ್ಲ, ಸುಮ್ಮನೆ ಅದನ್ನು ಬಿಸಾಡಲಿಕ್ಕೆಲ್ಲ ಹೋಗಬೇಡಿ. ಈ ರೆಸಿಪಿ ಒಂದು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಫಸ್ಟಿಗೆ 4 ಬ್ರೆಡ್ ಸ್ಲೈಸ್ ತಗೊಳ್ತಾ ಇದ್ದೇನೆ. ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಹೀಗೆ. ಅಂದರೆ ಈಗ ನಿಮಗೆ ಅದು ಮಸಾಲೆ ಹಚ್ಚಬೇಕು, ರೆಡಿ ಮಾಡಿ ಇಟ್ಕೊಂಡ ಮಸಾಲೆ ಹಚ್ಚಲಿಕ್ಕೆ ಇರ್ತದೆ. ಆದ್ದರಿಂದ ನಾನು ಇದು ಪ್ಲೇಟಲ್ಲಿ ಕಂಜೆಸ್ಟೆಡ್ ಆಗೋದು ಬೇಡ ಅಂತ ಫಸ್ಟಿಗೆ ಒಂದು 2 ಬ್ರೆಡ್ ಎತ್ತಿಟ್ಕೊಂಡಿದ್ದೇನೆ. ಇದು 1 ಬ್ರೆಡ್ಡಿನ ಮೇಲೆ ಚೆಂದ ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗಿ. ನಾನು ಫಸ್ಟ್ ಉಂಟಲ್ಲ ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ತಾ ಹೋದೆ, ಬಟ್ ಅದು ಸ್ಪೂನಲ್ಲಿ ಅಂಟಿಕೊಳ್ಳಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಅಂದರೆ ಸ್ಪ್ರೆಡ್ ಮಾಡಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ, ಅದರಿಂದ ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಹೋದೆ. ಆದಷ್ಟು ಈ ಮಸಾಲೆಯನ್ನು ದಪ್ಪ ಹಚ್ತಾ ಹೋಗಿ, ತುಂಬ ತೆಳ್ಳಗೆ ಹಚ್ಚಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಇದು ಫ್ರೈ ಎಲ್ಲ ಆದ ಮೇಲೆ ಉಂಟಲ್ಲ ಟೇಸ್ಟ್ ಇರುವುದಿಲ್ಲ ಅಷ್ಟು. ಆದ್ದರಿಂದ ನೋಡಿ, ಇದು 1 ಬ್ರೆಡ್ ಸ್ಲೈಸಿಗೆ ಕಂಪ್ಲೀಟಾಗಿ ನಾನು ಇದನ್ನು ಸ್ಪ್ರೆಡ್ ಮಾಡಿಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಇದಕ್ಕೆ ಇಲ್ಲಿ ಚೀಸ್ ಸ್ಲೈಸ್ ತೊಗೊಂಡಿದ್ದೇನೆ ನಾನು. ಇದು ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಪನ್ನೀರೆಲ್ಲ ಇದ್ದರೆ ಅದನ್ನು ಕೂಡ ನೀವು ತುರಿದುಕೊಂಡು ಹಾಕ್ಕೊಳ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ಬಟ್ ಚೀಸ್ ಸ್ಲೈಸ್ ಇದ್ದರೆ ಒಳ್ಳೆಯದು. ಸೊ ಇದು ನಾನು ಅಮೂಲ್ ಅವ್ರದ್ದು ಚೀಸ್ ಸ್ಲೈಸ್ ತೊಗೊಂಡದು. ನನಗೆ ಅಂದರೆ ಅಮೂಲ್ ಪ್ರಾಡಕ್ಟ್ ಸ್ವಲ್ಪ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೇನೆ. ನೀವು ಯಾವ ಪ್ರಾಡಕ್ಟ್ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈ ಚೀಸ್ ಸ್ಲೈಸ್ ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ಈ ಚಿಲ್ಲಿ ಫ್ಲೇಕ್ಸ್ ಇದೆ ನೋಡಿ, ಇದು ಆಪ್ಷನಲ್. ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ನಿಮ್ಮ ಮನೇಲಿ ಇದ್ದರೆ ಮಾತ್ರ ಇದನ್ನು ಹಾಕ್ಕೊಳ್ಳಿ. ಸೊ ಇದಿಷ್ಟು ಹಾಕ್ಕೊಂಡ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇದಕ್ಕೆ ಇಟ್ಟು ಕವರ್ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಇದು ಚೆಂದ ಅಂಟಿಕೊಳ್ಬೇಕು, ಸ್ಟಿಕ್ ಆಗಬೇಕು ಒಂದಕ್ಕೊಂದು. ಸೊ ಗಟ್ಟಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ. ಇದಿಷ್ಟಾದ ಮೇಲೆ ಇಲ್ಲಿಗೆ ನಮ್ಮ ಬ್ರೆಡ್ಗೆ ಸ್ಟಫಿಂಗ್ ರೆಡಿ ಆಯಿತು.
ಇನ್ನುಂಟಲ್ಲ ಇದನ್ನು ಕಟ್ ಮಾಡಿಕೊಳ್ಳೋದು. ಈ ಒಂದು ಬ್ರೆಡ್ಡಲ್ಲಿ ಉಂಟಲ್ಲ ನಮಗೆ 3 ಪೀಸ್ ಹಾಗೆ ಕಟ್ ಮಾಡಿಕೊಳ್ಬೋದು. ನೋಡಿ ಹೀಗೆ ನಿಧಾನಕ್ಕೆ ಕಟ್ ಮಾಡಿಕೊಂಡು ಹೋಗಿ, ಇಲ್ಲಾಂದರೆ ಬ್ರೆಡ್ ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ ಅಥವಾ ಶೇಪ್ ಚೇಂಜ್ ಆಗ್ಬೋದು. ಆದಷ್ಟು ನಿಧಾನ ಕಟ್ ಮಾಡ್ಕೊಳ್ಳಿ, ಸ್ಟಫಿಂಗ್ ಕೂಡ ಹೊರಗೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೀಗ ನೋಡಿ ಒಂದು ಬ್ರೆಡ್ಡಲ್ಲಿ 3 ಪೀಸ್ ಆಯಿತು. ನಾನು ಇದೇ ಥರ 2 ಬ್ರೆಡ್ ತಗೊಂಡು ಉಂಟಲ್ಲ ಒಂದು 6 ಪೀಸ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಇದನ್ನು ಫ್ರೈ ಮಾಡಬೇಕಲ್ಲ, ಸೊ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಆಗಲೇ ಕಡಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೆ ಈ ಬ್ರೆಡ್ ಸ್ಲೈಸನ್ನು ಡಿಪ್ ಮಾಡಿ ಎಣ್ಣೆಗೆ ಬಿಡೋದು ಅಷ್ಟೇ. ಇದು ಎಣ್ಣೆಗೆ ಬಿಟ್ಟು ಉಂಟಲ್ಲ ಚೆಂದ ಕಾಯಬೇಕು, ಜಾಸ್ತಿ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ಕತ್ತೋಗಬಾರ್ದು ಇದು. ನೋಡಿ ಸೂಪರ್ ಆಗ್ತದೆ ಆಯಿತಾ, ಒಳ್ಳೆ ಟೇಸ್ಟ್ ಆಗ್ತದೆ. ಬ್ರೆಡ್ಡನ್ನು ನೀವು ತುಂಬ ಹೊತ್ತು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಇಡಬೇಡಿ, ಯಾಕಂದರೆ ಬ್ರೆಡ್ ಈ ಕಡಲೆ ಹಿಟ್ಟನ್ನು ಹೀರಿದರೆ ಅದು ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಡಿಪ್ ಮಾಡಿ ಕೂಡಲೇ ತೆಗೆದು ಎಣ್ಣೆಗೆ ಹಾಕಿದರೆ ಒಳ್ಳೆಯದು. ಸೊ ಇದಿಷ್ಟನ್ನು ಹಾಕ್ಕೊಂಡಿದ್ದೇನೆ. ಇನ್ನಿದನ್ನು ಚೆಂದ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಮಗ್ಚುವಾಗಲ್ಲ ತೆಗೆಯುವಾಗಲ್ಲ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಸೊ ಫೈನಲಿ ನಮ್ಮ ಸ್ಪೆಷಲ್ ಬ್ರೆಡ್ ಚೀಸ್ ಬೋಂಡ ರೆಡಿ ಆಯಿತು. ಸೊ ನೀವು ಸಹ ಟ್ರೈ ಮಾಡಿ. ನಾನಿಲ್ಲಿ ಗಾರ್ನಿಷಿಗೆ ಅಂತ ಸ್ವಲ್ಪ ಈ ನೀರುಳ್ಳಿ ಮತ್ತು ಹಸಿಮೆಣಸು, ಅಂದರೆ ಹುರ್ಕೊಂಡಿದ್ದೇನೆ ಈ ಹಸಿಮೆಣಸನ್ನು ನಾನು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಉಂಟಲ್ಲ, ಇದರ ಎಡೆಗೆ ಒಂದು ಮೆಣಸಿಟ್ಟು ತಿನ್ನಿ ಅಂತೆ, ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟಾ. ಇದರೊಟ್ಟಿಗೆ ಒಂದು ಕಡಕ್ ಟೀ ಇಲ್ದಿದ್ರೆ ಕಾಫಿ ಇರಬೇಕಾಯ್ತಾ, ಆಗಲೇ ನಿಮಗೆ ಇದದು ಕಂಪ್ಲೀಟ್ ಟೇಸ್ಟ್ ಸಿಕ್ಕೋದು. ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಓಪನ್ ಮಾಡುವಾಗ ಈ ಚೀಸ್ ಹಾಕಿದರೆ ಒಳ್ಳೆ ಈ ಥರ ಎಳೆ ಆಗಿ ಬರ್ತದೆ ನಿಮಗೆ, ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆದಿರ್ತದೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.